ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಬ್ರಾಹ್ಮಿನ್ಸ್ ಮಾಡೋವಂಥ ಒಂದು ವೆಜಿಟೇಬಲ್ ಪಲಾವ್ ಒಂದು 250 ಜನಕ್ಕೆ ಮಾಡ್ತಾ ಇರೋಂಥದ್ದು. 250ರಿಂದ ಒಂದು 300 ಜನಕ್ಕೆ ಒಂದು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ. ಪಲಾವ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಂಡು, ತರಕಾರಿ ವೆಜ್ ಪಲಾವ್ ಮಾಡ್ತಾ ಇದ್ದಾರೆ. ತರಕಾರಿ ವೆಜ್ ಪಲಾವ್ ಮಾಡೋದಕ್ಕೆ ಈಗ 1 ಲೀಟ್ರ್ ಆಗಷ್ಟು 1-1.5 ಲೀಟ್ರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಬೆಳ್ಳುಳ್ಳಿ ಗಾರ್ಲಿಕ್ ಪೇಸ್ಟ್, ನೋಡಿ ಇದು 250 ಜನಕ್ಕೆ ಮಾಡ್ತಾರಂಥದ್ದು. ಈಗ ಮಸಾಲ ಐಟಮ್ ಹಾಕ್ಕೊತಾರೆ, ಎಲ್ಲನೂ ಮಿಕ್ಸಿಂಗ್. ಹಾಕ್ಕೊಳ್ಳಿ. ಪುದೀನ ಮತ್ತು ಈರುಳ್ಳಿ ಹಾಕ್ಕೊತಾರೆ. ನೋಡಿ, ಈಗ ಶುಂಠಿ ಹಾಕ್ಕೊತಾ ಇದ್ದಾರೆ. ಜಿಂಜರ್ ಪೇಸ್ಟ್, ಶುಂಠಿ ಒಂದು 1.5 ಹಿಡಿ ಅಷ್ಟು ಶುಂಠಿ ಹಾಕ್ಕೊತಾರೆ. ತರಕಾರಿ ಹಾಕ್ಕೊತಾ ಇದ್ದಾರೆ. ಬೀನ್ಸು, ಕ್ಯಾರೆಟು ಮತ್ತು ನೌಕೋಲು ಮತ್ತು ಬಟಾಣಿ ಹಾಕ್ಕೊಂಡಿದ್ದಾರೆ. ಹಸಿ ಬಟಾಣಿ ಇದನ್ನು ತೊಳೆದು ಹಾಕ್ಕೊಂಡಿರೋಂಥದ್ದು. 1-2 ಸತಿ ತೊಳೆದಿದ್ದಾರೆ, ತೊಳೆದು ಹಾಕ್ಕೊಂಡಿರೋಂಥದ್ದು. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ ಅನ್ನೋದು ಹಸಿ ವಾಸನೆ ಅನ್ನೋದು ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಬಿಸಿ ನೀರು ನೋಡಿ, ಇಲ್ಲೇ ಬಿಸಿ ನೀರು ಕಾದಿದೆ. ಇದೇ ಬಿಸಿ ನೀರು ಇದರಲ್ಲಿ ಹಾಕ್ಕೊಂಡು 8 ಸೇರು ಅಕ್ಕಿ. 8 ಸೇರಾ? ನೋಡಿ, 8 ಸೇರು ಅಕ್ಕಿ ಹಾಕ್ಕೊಂಡಿದ್ದೆ. ಅಕ್ಕಿ ಹಾಕ್ಕೊಳೋದಕ್ಕೆ 3 ಬಕೆಟ್ ನೀರು. ಇದು ಅಳತೆ ಬಕೆಟು. ಪ್ರತಿ ಯಾವುದೇ ಒಂದು ಬಕೆಟಲ್ಲಿ ಹಾಕೋದಿಲ್ಲ. ಇದು ಅಳತೆ ಇಟ್ಕೊಂಡಿರೋ ಅಂಥ ಬಕೆಟ್ ಇದು. ಅದೇ ಬಕೆಟಲ್ಲಿ ಈಗ 3 ಬಕೆಟು ನೀರು ಹಾಕ್ಕೊಂಡಿದ್ದಾರೆ, ಬಿಸಿ ನೀರು. ಈಗ ನೋಡಿ, ನೀರು ಹಾಕ್ಬಿಟ್ಟು ಈಗ ಪ್ಲೇಟ್ ಮುಚ್ಚಿದ್ದಾರೆ. ಫುಲ್ ಕುದಿ ಬಂದಮೇಲೆ ಈಗ ಅಕ್ಕಿ ಹಾಕ್ಕೊಳ್ಳೋವಂಥದ್ದು. ನೋಡಿ, ಹಸಿ ಮೆಣಸಿನ್ಕಾಯಿ ಈಗ ರುಬ್ಕೊಂಡು ಇದರಲ್ಲಿ ಹಾಕ್ತಾರೆ ಅಂತ. ಹಸಿ ಮೆಣಸಿನ್ಕಾಯಿ ಪೇಸ್ಟ್. ನೋಡಿ, 1 ಹಿಡಿಯಷ್ಟು ಧನಿಯಾ ಪುಡಿ ಹಾಕ್ತಾರೆ. ಬಿರಿಯಾನಿ ಮಸಾಲ 1 ಹಿಡಿಯಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಒಂದು 8ರಿಂದ 10 ಚಿಕ್ಕದಾಗಿ ಇಡೀ ನೋಡಿಕೊಂಡು ಅವರು ಅಂದಾಜು ಪ್ರಕಾರ ಹಾಕ್ಕೊಂಡಿದ್ದಾರೆ. ಗರಂ ಮಸಾಲ. ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ. ಇದು 1/4 kg ಪ್ಯಾಕೆಟ್ ಅಲ್ಲ ಸರ್? 100 ಗ್ರಾಮ್ ಪುಡಿ, 100 ಗ್ರಾಮು ಗರಂ ಮಸಾಲ ಹಾಕ್ಕೊತಾರೆ. ನೋಡಿ, 1 ಲೀಟ್ರು ಮೊಸರು ಹಾಕ್ಕೊಂಡಿದ್ದಾರೆ. ಫುಲ್ಲು 1 ಲೀಟ್ರು. ನೋಡಿ, ತೆಂಗಿನ ತುರಿ ಈಗ ತುರಿದು ಇದನ್ನು ಮಿಕ್ಸಿಗೆ ಹಾಕಿರೋವಂಥದ್ದು. ಇದು 2 ಕಾಯಿಯಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದಾರೆ. ನೋಡಿ, ಅಕ್ಕಿ ತೊಳಿತಾ ಇದ್ದಾರೆ. ಅಕ್ಕಿ ತೊಳೆದು ಈಗ ಪಲಾವಲ್ಲಿ ಹಾಕೋಣ ಅಂತ. ನೋಡಿ, 8 ಸೇರು ಅಕ್ಕಿ ಇದು. 8 ಸೇರು ಒಂದು 8 kgನೂ ಅನ್ಕೋಬೋದು. ಆಲ್ಮೋಸ್ಟು ಅದೇ ಬರುತ್ತೆ. 8 kg ಇಲ್ಲಾಂದರೆ 8 ಸೇರು. ನೋಡಿ, 2ನೇ ಸತಿ ತೊಳಿತಾ ಇದ್ದೀನಿ. 2 ಸಲ ತೊಳೆದು ಹಾಕೋದು. ನೋಡಿ, ಇದು ಅಕ್ಕಿ ಅನ್ನೋದು 3 ಸಲ ತೊಳೆದಿದ್ದಾರೆ. 3 ಸಲ ತೊಳೆದುಬಿಟ್ಟು ಈಗ ನೀರು ಹಾಕಿ ಇಟ್ಟಿದ್ದಾರೆ. ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದಾರೆ.
ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ತಳ ಅಂಟುತ್ತೆ, ನೀಟಾಗಿ ಮಿಕ್ಸ್ ಮಾಡ್ತಾ ಇರ್ತಾರೆ. ಒಂದಕ್ಕೆ 3 ಆಗ್ತದೆ. ಹಾಂ ಹಾಂ ಹಾಂ, ಬಿಸಿಬೇಳೆಭಾತಕ್ಕೆ 1ಕ್ಕೆ 3 ಪಲಾವ್. ಹಾಂ ಪಲಾವಿಗೆಲ್ಲ 4 ಸೇರಿ 3 ಬಕೆಟ್ ನೀರು. ಹಾಂ ಹಾಂ ಅಳತೆ ಹಾಂ ಹಾಂ 8 ಸೇರಿ ಅಕ್ಕಿಗೆ 3 ಬಕೆಟ್ ನೀರು. 3 ಬಕೆಟ್. ಅಕ್ಕಿ ಹೊಡಿಬೇಕು. ಹಾಂ ಅದೇ ಹೊಡಿಬೇಕು. ಒಂದು 75-80% ಬೇಯಬೇಕಲ್ಲ. ಬೆಂದಾದಮೇಲೆ ದಮ್ ಹಾಕ್ತಾರೆ. ನೋಡಿ, ಸೌದೆ ಒಲೆಯಲ್ಲಿ ಇದು ಮಾಡುವಾಗ ಪಲಾವ್ ಆಗಲಿ ಏನೇ ಒಂದು ಮಾಡುವಾಗ ದೊಡ್ಡ ಕ್ವಾಂಟಿಟಿ ಇರುತ್ತಲ್ಲ, ಅದು ಸೌದೆ ಒಲೆ ಮಾಡುವಾಗ ಎಲ್ಲ ಕಡೆನೂ ಬೆಂಕಿ ಹೋಗುತ್ತೆ. ಬೆಂಕಿ ಹೋಗೋ ಕಾರಣಕ್ಕೆ ಪ್ರತಿ ಕಡೆ ಎಲ್ಲ ಕಡೆ ಚೆನ್ನಾಗಿ ಅಕ್ಕಿ ಅನ್ನೋದು ಬೆಂದೋಗುತ್ತೆ ಬೇಗ. ಒಂದು ಕುದಿ ಬಂದಿದ ತಕ್ಷಣ ಅದರಲ್ಲಿ ದಮ್ ಹಾಕ್ಬಿಡ್ತಾರೆ. ನೋಡಿ, ಇದು ಸೆಂಟ್ರಲ್ ಮಾತ್ರ ಹೊಗೆ, ಇದು ಬೆಂಕಿ ಬರೋದಲ್ಲ, ಸೆಂಟ್ರಲ್ ಮಾತ್ರ ಬರೋವಂಥದ್ದು. ಅದಕ್ಕೋಸ್ಕರ ಇದನ್ನು ಅಕ್ಕಿ ಅನ್ನೋದು ಬೆಂದಾದ್ಮೇಲೆ ಈಗ ದಮ್ ಹಾಕೋದು. ನೋಡಿಕೊಂಡು ದಮ್ ಹಾಕಬೇಕಾಗುತ್ತೆ. ಒಂದು 70-80% ಬೇಯಿಸ್ಬಿಡ್ತಾರೆ. ಇದು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಮತ್ತೆ ಇನ್ನೂ ಆಫ್ ಮಾಡಿಲ್ಲ. ಇದು ನೀಟಾಗಿ ಬೆಂದಮೇಲೆ ಲೈಕ್ 80% ಬೆಂದಮೇಲೆ ಮಾಡ್ಕೊಂಡು ನೋಡಿ, ಅಕ್ಕಿ ಅನ್ನೋದು ಬೆಂದಿದೆ. ಬೆಂದಾದ್ಮೇಲೆ ಈಗ ದಮ್ ಹಾಕ್ತಾ ಇದೆ. ಬಾಳೆ ಎಲೆ ಹಾಕ್ಬಿಟ್ಟು ಈಗ ದಮ್ ಹಾಕುವಂತ. ಅದ್ರ ಮೇಲೆ ಸ್ವಲ್ಪ ಬಿಸಿ ನೀರು ಹಾಕೊಂತ ನೋಡಿ, ಅದ್ರ ಮೇಲೆ ವೆಯ್ಟ್ ಇಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಆಗಲೇ ದಮ್ ಹಾಕಿದ್ರಲ್ಲ, ಈಗ ದಮ್ಮನ್ನು ತೆಗೆದಿದ್ದಾರೆ. ಬಾಳೆ ಪ್ಲೇಟ್ ತೆಗೆದುಬಿಟ್ಟು ಬಾಳೆ ಎಲ್ಲ ತೆಗೆದಿದ್ದಾರೆ. ನೋಡಿ, ಸೂಪರಾಗಿ ಸಖತ್ತಾಗಿ ಬಂದಿದೆ ದಮ್ ಪಲಾವ್, ವೆಜಿಟೇಬಲ್ ದಮ್ ಪಲಾವ್ ಸಖತ್ತಾಗಿ ಮಾಡಿದ್ದಾರೆ. ಪಲಾವ್ ಅನ್ನೋದಾಗಿದೆ. ಅದ್ರ ಮೇಲೆ ಒಂದು ಅರ್ಧ kg ಅಷ್ಟು ತುಪ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ಮೆಲ್ ಅನ್ನೋದು ಸಖತ್ತಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಲಾವ್ ಅನ್ನೋದು ರೆಡಿ ಆಗಿದೆ. ವೆಜಿಟೇಬಲ್ ಪಲಾವ್ ರೆಡಿ. ನೋಡಿ, ಇದು SLN ಕ್ಯಾಟರ್ಸ್ ಕಡೆಯಿಂದ ಒಂದು ಮೊಸರು ಬಜ್ಜಿ ತೋರಿಸ್ತಾ ಇದ್ದಾರೆ. ಇದು ಹೆಸರುಬೇಳೆಗೆ ಮತ್ತು ಮೊಸರು ಬಜ್ಜಿಗೆ ಎರಡಕ್ಕೆ ಸೇರಿ ಇದನ್ನು ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾರೆ. ಸಣ್ಣಕ್ಕೆ ಹೊಡಿತಾ ಇದ್ದಾರೆ. ನೋಡಿ ಎಷ್ಟು ಸಣ್ಣಕ್ಕಿದೆ. ನೋಡಿ, ಮದುವೆ ಮನೆಗೆ ತೆಂಗಿನಕಾಯಿ ತಾಂಬೂಲ ಕಟ್ತಾ ಇದ್ದಾರೆ. ತಾಂಬೂಲ ಹಾಕ್ತಾ ಇದ್ದಾರೆ ಕವರ್ಗೆ. ಹಾಂ ಹಿಡಿತಾ ಇದ್ದೀನಿ. ಹಾಂ ನೋಡಿ, ಟೋಟಲ್ ಅಷ್ಟೇನಾ? 20 ಹಾಕ್ತೀರಾ? ಹಾಂ, ಮೊಸರು ಬಜ್ಜಿ. ಹಾಂ ಓಕೆ. ಸ್ನೇಹಿತರೆ ನಮಸ್ಕಾರ. ನೋಡಿ,
ಬಜ್ಜಿ ಮಾಡ್ತಾ ಇದ್ದಾರೆ. ನನ್ನ ಚಾನಲಲ್ಲಿ ಸುಮಾರು ಒಂದು 5-6 ಥರ ಪಲಾವನ್ನು ಹಾಕಿದ್ದೀನಿ. ಪಲಾವ್ಗೆ ಮೊಸರು ಬಜ್ಜಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ. ಈಗ ಮೊಸರು ಬಂದು 20 ಲೀಟ್ರ್ ಮೊಸರು ಹಾಕಿದ್ದಾರೆ. ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಒಗ್ಗರಣೆ ಸ್ವಲ್ಪ ಹಾಕ್ಕೊಂಡು 1 ಬಕೆಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಸಣ್ಣಕ್ಕೆ ಹಚ್ಚಿರೋಂಥ ಈರುಳ್ಳಿ ನೋಡಿ. ಈ ಥರ ನೋಡಿ, ಈ ಥರ ಹಚ್ಕೋಬೇಕು, ಸಣ್ಣಕ್ಕೆ ಹಚ್ಕೋಬೇಕು ಈರುಳ್ಳಿ ಅನ್ನೋದು ನೋಡಿ. ಈ ಥರ ಹಚ್ಕೊಂಡಿರೋ ಒಂದು ಬಕೆಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ ನೋಡಿ. 1 ಬಕೆಟು ಸೌತೆಕಾಯಿ ಹಾಕ್ಕೊಂಡಿದ್ದಾರೆ. ಸಣ್ಣಕ್ಕೆ ಹಚ್ಚಿರೋಂಥದ್ದು 1 ಬಕೆಟು ಸೌತೆಕಾಯಿ ನೋಡಿ. ಈಗ ಸೌತೆಕಾಯಿ ಸಣ್ಣಕ್ಕೆ ಹಚ್ಚಿರೋಂಥ ಸೌತೆಕಾಯಿ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಉಪ್ಪು ಹಾಕ್ಕೊಂಡಿದ್ದೀರಾ ಇದು? ಹಾಂ, ಇದರಲ್ಲಿ ಏನು ನೀರೇನು ಹಾಕಿಲ್ಲಲ್ಲ? ನೀರು ಹಾಕ್ಬಾರ್ದಲ್ಲ? ಹಾಂ 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 ನಮ್ಗೆ ಯಾವ ಥರ ಬೇಕು? ಹಾಂ ನೋಡಿ, ಇದು ಮಂದಕ್ಕಿದೆ, ನೀರು ಅನ್ನೋದು ಏನೂ ಹಾಕಿಲ್ಲ ನೋಡಿ. ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. 1.5 ಅಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ ನೋಡಿ. ಈ ಥರ ಹಾಕೋದ್ರಿಂದ ನೀರು ಹಾಕಿದ್ರೆ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಇದ್ದಾರೆ. ಲೈಟಾಗಿ ಹಾಕ್ಕೊಂಡ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು, 1-1.5 ಲೀಟ್ರಷ್ಟು ನೀರು ಹಾಕ್ಕೋಬೇಕು. ಇಲ್ಲ ಅಂತಂದರೆ ಏನೂ ಬೇಡ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. 1.5 ಅಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿರೋದು. ಇವಾಗ ನಾನು ಹೇಳೋದು ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇನ್ನು ಮತ್ತೆ ಏನಾದರೂ ಹಾಕ್ತೀರಾ ಅನ್ನೋದಕ್ಕೆ? ಅಷ್ಟೇ ಅಲ್ಲ ನೋಡಿ, ಅಷ್ಟೇ. ಮೊಸರು ಬಜ್ಜಿ ಅನ್ನೋದು ರೆಡಿಯಾಗಿದೆ ನೋಡಿ. ಈಗ ಮೊಸರು ಬಜ್ಜಿ ಅನ್ನೋದು ಫುಲ್ಲಾಗಿ ರೆಡಿಯಾಗಿದೆ. ಈ ಥರ ಮೊಸರು ಪಲಾವ್ಗೆ ಈ ಥರ ಇರಬೇಕು. ಈ ಥರ ಇದ್ದರೆ ತುಂಬ ಚೆನ್ನಾಗಿದೆ. ಸ್ನೇಹಿತರೆ ನೋಡಿ, ಮೊಸರು ಬಜ್ಜಿ ಅನ್ನೋದು ರೆಡಿಯಾಗಿದೆ. ತುಂಬ ನೀಟಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ. ಬನ್ನಿ ನೋಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಪಲಾವ್ಗೆ ಮೊಸರು ಬಜ್ಜಿ ಮಾಡಿದ್ದಾರೆ. ಸುಮಾರು ಜನ ಒಂದು ಕಾಮೆಂಟ್ ಮಾಡಿದರು, ಸರ್ ಪಲಾವ್ ತೋರಿಸಿದ್ದೀರಾ, ಮೊಸರು ಬಜ್ಜಿ ತೋರಿಸಿಲ್ಲ, ಮೊಸರು ಬಜ್ಜಿ ತೋರಿಸಿ ಅಂತೇಳ್ಬಿಟ್ಟು. ನೋಡಿ, ಇದೇ ಥರ ಒಂದು ಮೊಸರು ಬಜ್ಜಿ ಮಾಡೋ ಅಂಥದ್ದು. ಇದು ಸಣ್ಣಕ್ಕೆ ಈರುಳ್ಳಿ ಅನ್ನೋದು ತುಂಬ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದಾರೆ. ಮತ್ತು ಇದು ಸೌತೆಕಾಯಿ ಕೂಡ ತುಂಬ ಸಣ್ಣಕ್ಕೆ ಕುಯ್ದು ಹಾಕಿ ಇದ್ರ ಮೊಸರು ಮಾಡಿರೋ ಅಂಥದ್ದು. ಇದು ಮೊಸರಿಗೆ ಯಾವುದೇ ರೀತಿಯಾಗಿ ತುಂಬ ನೀರಂತ ಹಾಕೋಕೋಬಾರ್ದು. ಇವರು ಎಲ್ಲ ಜಸ್ಟ್ ಒಂದು ಅರ್ಧ ಲೀಟ್ರಿಂದ 1 ಲೀಟ್ರು ಅಷ್ಟು ನೀರು ಹಾಕಿದ್ದಾರೆ. 20 ಲೀಟ್ರ್ ಹಾಕಿ ಮೊಸರು ಬಜ್ಜಿ ಮಾಡಿರೋ ಅಂಥದ್ದು. ತುಂಬ ವಾವ್ ನೋಡಿ, ಈ ಥರ ಇರಬೇಕು. ಇದಕ್ಕೆ ನೀರು ಜಾಸ್ತಿ ಹಾಕಿದ್ರು ಅಂತಂದರೆ ಮೊಸರು ಬಜ್ಜಿ ಅನ್ನೋದು ತುಂಬ ನೀರು ಆಗೋಗ್ಬಿಡುತ್ತೆ. ಅದು ಮಜ್ಜಿಗೆ ಆಗೋಗ್ಬಿಡುತ್ತೆ ಅಷ್ಟೇ. ಮತ್ತು ಮಜ್ಜಿಗೆ ಮಾಡಿದ್ರೆ ಮೊಸರು ಬಜ್ಜಿ ಮಾಡಿಕೊಂಡು ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ಇದು ವೆಜಿಟೇಬಲ್ ಪಲಾವ್ ಮಾಡಿದ್ದಾರೆ ನೋಡಿ. ಡಬಲ್ ಬೀನ್ಸು ಮತ್ತು ಕ್ಯಾರೆಟು, ಬೀಟ್ರೋಟ್ ಅಲ್ಲ, ಕ್ಯಾರೆಟು, ಬೀನ್ಸು ಮತ್ತು ಎಲ್ಲ ಆಲೂಗಡ್ಡೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿರೋಂಥದ್ದು. ತುಂಬ ಚೆನ್ನಾಗಿದೆ. ಇದು ಮೊಸರು ಬಜ್ಜಿಗೆ ಈ ಪಲಾವ್ಗೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದು SLN ಕ್ಯಾಟ್ರಸ್ಸಿಂದ ಮಂಜುನಾಥ್ ಅಂತ ಬಿಟ್ಟು ಇದು ಮದುವೆಯಲ್ಲಿ ಅಡುಗೆ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು ಪಲ್ಯನೂ ಮಾಡಿದ್ದಾರೆ, ಸೊಪ್ಪಿನ ಪಲ್ಯ, ತುಂಬ ಚೆನ್ನಾಗಿದೆ. ಅದು ರೆಸಿಪಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಮತ್ತು ಇದೇ ಥರ ರೆಸಿಪೀಸು ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಯಾವ ಥರ ಬಂತು ಅಂತೇಳಿ. ಇದೇ ಥರ ರೆಸಿಪೀಸು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ರೆಸಿಪೀಸ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಸೂಪರ್ ಆಗಿದೆ.